ನಮಸ್ಕಾರ. ನನ್ನ ಹೆಸರು ಗುರುದತ್ ಅಂತ. ತುಂಬ ಜನರಿಗೆ ನನ್ನ ಪರಿಚಯ ಇರೋದಿಲ್ಲ. ಬಹುಶಃ ನನ್ನ ಸ್ನೇಹಿತರು ಅಥವಾ ನನ್ನ ಸಹಪಾಠಿಗಳು ಅಥವಾ ನನ್ನ ನೆರೆಹೊರೆ ಇತ್ಯಾದಿ ಜನರಿಗೆ ಮಾತ್ರ ನನ್ನ ಪರಿಚಯ ಇರಬಹುದು. ನನ್ನ ಪೂರ್ತಿ ಹೆಸರು ಗುರುದತ್ತ ಬಿ ನಾಡಿಗೆ. ನಾನು ದಾವಣಗೆರೆ ಜಿಲ್ಲೆಯವನು. ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿದ್ದು. ಆಯಿತಾ, ನಾನೀಗ ದಾವಣಗೆರೆಯಲ್ಲಿ ನನ್ನದೇ ಆದ ಒಂದು ನೀಟ್ ಮತ್ತು IIT JEE ಕೋಚಿಂಗ್ ಸೆಂಟರ್ನ ನಡೆಸ್ತಾ ಇದ್ದೇನೆ. ಈ ವಿಡಿಯೋ ಮಾಡ್ತಕ್ಕಂಥ ಉದ್ದೇಶ, ನಾನು ಈ ವರ್ಷ ಅಂದರೆ 2026-27ನೇ ಸಾಲಿನ SSLC ಮಕ್ಕಳಿಗಾಗಿ, ಅಂದರೆ ಕರ್ನಾಟಕ ಸ್ಟೇಟ್ ಬೋರ್ಡ್ ಮಕ್ಕಳಿಗಾಗಿ ನಾನು ಹೆಚ್ಚಿನ ಶ್ರಮ ವಹಿಸಿ ಆನ್ಲೈನ್ ಮಾಧ್ಯಮದ ಮೂಲಕ ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸ್ ಸಬ್ಜೆಕ್ಟ್ಗಳನ್ನು ಈಗ ಆಲ್ರೆಡಿ ಟೀಚ್ ಮಾಡ್ತಾ ಇದ್ದೀನಿ, ಹೇಳ್ಕೊಡ್ತಾ ಇದ್ದೀನಿ. ನನ್ನ ಉದ್ದೇಶ ಆದಷ್ಟು ಎಲ್ಲ ಸಬ್ಜೆಕ್ಟ್ಸ್ಗಳನ್ನು, ವಿಷಯಗಳನ್ನು ಕವರ್ ಮಾಡಬೇಕು ಅಂತ. ಆದರೆ ಸಮಯದ ಇತಿಮಿತಿಗಳನ್ನು ನೋಡಿ ನಾನು ಅದನ್ನು ಮಾಡ್ತೀನಿ. ಈ SSLC ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ, ಅಥವಾ SSLC ಅನ್ನೋದು ನಮಗೆ, ಅಂದರೆ ನಮ್ಮ ಮಕ್ಕಳಿಗೆ ಯಾವ ಹಂತದಲ್ಲಿ ತುಂಬ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ ಅಂತ ಹೇಳುವ ಉದ್ದೇಶದಿಂದ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಆಯಿತಾ, ನಮ್ಮ ಮಕ್ಕಳಿಗೆ, ಅಂದರೆ ಈ ವಿಡಿಯೋನ ನಾನು SSLC ಮಕ್ಕಳಿಗೆ ಮತ್ತು ಆ ಮಕ್ಕಳ ಪೋಷಕರಿಗೆ ಮತ್ತು ಅವರ ಹಿತೈಷಿಗಳಿಗೆ ಅನುಗುಣವಾಗಿ ಮಾಡ್ತಾ ಇದ್ದೇನೆ. ನಿಮಗೆ ಈ ವಿಡಿಯೋದಲ್ಲಿ ಇರ್ತಕ್ಕಂಥ ವಿಷಯಗಳು ಮುಖ್ಯ ಅನಿಸಿದರೆ, ಅಥವಾ ಇದರಿಂದ ತುಂಬ ಉಪಯೋಗ ಆಗುತ್ತೆ ಅಂತ ಅನಿಸಿದರೆ, ನಮ್ಮ ಇಡೀ ಕರ್ನಾಟಕ ರಾಜ್ಯದ SSLC ಮಕ್ಕಳು ಮತ್ತು ಅವರ ಪೋಷಕರು ಅವರಿಗೆ ತಲುಪುವಂತೆ ಸಹಾಯ ಮಾಡಿ. ಆಯಿತಾ, ನಾನು ಇಡೀ ವರ್ಷ, ಅಂದರೆ ಈಗ ನಾನು ಜುಲೈ 18 ಈ ತಾರೀಕಲ್ಲಿದ್ದೀವಿ. ಜುಲೈ 18ರಿಂದ ಸರಿಸುಮಾರು ಒಂದು 6-7 ತಿಂಗಳು ಟೈಮ್ ಇದೆ ನಮಗೆ ನಮ್ಮ ಮಕ್ಕಳನ್ನ ತಯಾರಿ ಮಾಡೋದಕ್ಕೆ. ಸೊ ಈ ನಿಟ್ಟಿನಲ್ಲಿ ನಾನು ತುಂಬ ನಿರರ್ಗಳವಾಗಿ ಅಥವಾ ತುಂಬ ಡಿಟೇಲ್ ಆಗಿ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ವಿಷಯಗಳನ್ನು ಸಮಯ ಸರಿಯಾಗಿ ನಿಗದಿಪಡಿಸಿ, ಮತ್ತು ಅವರಿಗೆ ಕರ್ನಾಟಕ ಸ್ಟೇಟ್ ಬೋರ್ಡ್ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಏನು LBA ಅಂತ ಒಂದು ಮೆಟೀರಿಯಲ್ ಕೊಟ್ಟಿದ್ದಾರೆ, ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ. ಸೊ ಆ ವಿಷಯಗಳು ಮತ್ತು ಅಲ್ಲಿ ಇರ್ತಕ್ಕಂಥ ಪ್ರಶ್ನೋತ್ತರಗಳ ಆಧಾರವಾಗಿ ನಾನು ನನ್ನ ಟೀಚಿಂಗ್, ಅಂದರೆ ಆನ್ಲೈನ್ ಟೀಚಿಂಗ್, ಆನ್ಲೈನ್ ಕ್ಲಾಸಸ್ ಏನಿದೆ ಅಲ್ಲ, ರೆಕಾರ್ಡೆಡ್ ವೀಡಿಯೋಸ್ ಏನು ಮಾಡ್ತಿದ್ದೀನಲ್ಲ, ಅದರ ಪ್ರಕಾರನೇ ಮಾಡ್ತಾ ಬರ್ತಿದ್ದೀನಿ. ಆಯಿತಾ, ಇದ್ರ ಜೊತೆಗೆ ಮೆಮೊರಿ ಟೆಕ್ನಿಕ್ಸ್ ಇರ್ಬೋದು, ಅಥವಾ ಸ್ಟಡಿ ಟೆಕ್ನಿಕ್ಸ್ ಇರ್ಬೋದು, ಹ್ಯಾಂಡ್ ರೈಟಿಂಗ್ನ ಇಂಪ್ರೂವ್ ಮಾಡ್ಕೊಳ್ಳೋದಿರ್ಬೋದು, ಸ್ಪೀಡ್ ಹ್ಯಾಂಡ್ ರೈಟಿಂಗ್ ಇರ್ಬೋದು, ಅಥವಾ ಟೈಮ್ ಮ್ಯಾನೇಜ್ಮೆಂಟ್, ಹೇಗೆ ಪ್ರತಿದಿನ ಒಂದು ವೇಳಾಪಟ್ಟಿಯನ್ನು ತಯಾರಿ ಮಾಡಿಕೊಂಡು ಅದರ ಪ್ರಕಾರ ಓದಬೇಕು. ಸೊ ಹೀಗೆ ನಾನು ಬರೀ ವಿಷಯಗಳು, ಅಂದರೆ ಸಬ್ಜೆಕ್ಟ್ಸ್ಗಳು ಅಷ್ಟೇ ಅಲ್ಲದೆ ಪರೀಕ್ಷಾ ಪೂರ್ವ ಸಿದ್ಧತೆಗಳ ಕ್ರಮಗಳು ಮತ್ತು ಅದಕ್ಕೆ ಪೂರಕವಾಗಿ ಬೇಕಾಗಿರ್ತಕ್ಕಂಥ ಹಲವಾರು ಸಲಹೆಗಳನ್ನು ಮಕ್ಕಳಿಗೆ ಮತ್ತು ಪೋಷಕರಿಗೆ ನಾನು ಕೊಡ್ತಾ ಇರ್ತೀನಿ. ಅದರ ಉಪಯೋಗವನ್ನು ನೀವು ಪಡ್ಕೋಬೇಕು ಅನ್ನೋದೇ ನನ್ನ ಆಶಯ. ಆದಷ್ಟು ಕನ್ನಡ ಭಾಷೆಯಲ್ಲೇ ನಾನು ನಿಮ್ಮನ್ನು ತಲುಪುವ ಒಂದು ಉದ್ದೇಶ ಇಟ್ಕೊಂಡಿದ್ದೀನಿ. ಅದಕ್ಕೆ ಸರಿಯಾದ ಒಂದು ಮಾರ್ಗವನ್ನು, ನಾನು ಒಂದು ಪ್ಲ್ಯಾನ್ ಅಥವಾ ಒಂದು ಮಾರ್ಗವನ್ನು, ಅಥವಾ ಅದಕ್ಕೊಂದು ಬೇಕಾಗಿರ್ತಕ್ಕಂಥ ಎಲ್ಲ ತಯಾರಿಗಳನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ. ಮುಕ್ತ ಮನಸ್ಸಿನಿಂದ ಮಕ್ಕಳಿಗೆ ಒಳ್ಳೆಯದಾಗಲಿ ಮತ್ತು ಪೋಷಕರಿಗೆ ಒಳ್ಳೆಯದಾಗಲಿ, ಮಕ್ಕಳು ಒಳ್ಳೆಯ ಫಲಿತಾಂಶವನ್ನು ತಂದುಕೊಟ್ಟು, ಒಳ್ಳೆಯ ಅಂಕಗಳನ್ನು ತಂದುಕೊಟ್ಟು, ಅವರವರ ಶಾಲಾ ಶಿಕ್ಷಕರಿಗೆ ಮತ್ತು ಪ್ರಾಂಶುಪಾಲರಿಗೆ ಮತ್ತು ಶಾಲೆಗೆ ಒಳ್ಳೆಯ ಹೆಸರನ್ನು ತಂದುಕೊಟ್ಟು, ಮತ್ತು ಪೋಷಕರಿಗೂ ಸಹ ಒಳ್ಳೆಯ ಮಕ್ಕಳಾಗಿ ಒಳ್ಳೆಯ ಹೆಸರನ್ನು ತಂದುಕೊಟ್ಟು, ತಾವು ತಮ್ಮ ಭವಿಷ್ಯವನ್ನು ಉಜ್ವಲವಾಗಿ ಬೆಳೆಸಿಕೊಳ್ಳುವತ್ತ
ಮುಂದೆ ಹೆಜ್ಜೆಗಳನ್ನು ಇಡ್ತಾ ಹೋಗಲಿ ಅನ್ನೋದೇ ನನ್ನ ಆಶಯ. ನಾನು ತುಂಬ ಏನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿಲ್ಲ. ನನಗೆ ಇರ್ತಕ್ಕಂಥ 10 ವರ್ಷಗಳ ಅನುಭವದ ಮೇಲೆ ಮತ್ತು ಹೇಳಿಕೊಡೋದಕ್ಕೆ ತುಂಬ ಖುಷಿ ನನಗೆ ಮಕ್ಕಳಿಗೆ. ಆ ಒಂದು ಭಾವನೆಯಿಂದ ನಾವು ಈ ಒಂದು ಕಾರ್ಯಕ್ರಮ ಅಥವಾ ಪ್ರಾಜೆಕ್ಟ್ನ ನಾವು ಕೈಯಲ್ಲಿ ಎತ್ಕೊಂಡಿದ್ದೀವಿ. ಇದಕ್ಕೆ ಸಂಪನ್ಮೂಲಗಳನ್ನು ಅಥವಾ ಅದಕ್ಕೆ ಬೇಕಾಗಿರ್ತಕ್ಕಂಥ ಟೈಮು, ಸಮಯ ಪ್ರತಿಯೊಂದು ನಾನು ನಿಗದಿಪಡಿಸಿ ನಮ್ಮ ಕಡೆಯಿಂದ ಎಲ್ಲ ಪರಿಶ್ರಮವನ್ನು ಹಾಕಿ ನಡೆಸ್ತಾ ಇದ್ದೀವಿ. ಸೊ ನಿಮ್ಮ ಕಡೆಯಿಂದ ನಮಗೆ ಒಂದು ನಿಮ್ಮ ಕೈಲಾದಷ್ಟು ಸಹಾಯ ಹೇಗೆ ಅಂತಂದರೆ, ಆದಷ್ಟು ಮಕ್ಕಳಿಗೆ ತಲುಪುವಂತೆ ಮಾಡಿ, ಪೋಷಕರಿಗೆ ತಲುಪುವಂತೆ ಮಾಡಿ. ಕರ್ನಾಟಕದ ರಾಜ್ಯಾದ್ಯಂತ ಇದು ಎಲ್ಲ SSLC ಮಕ್ಕಳಿಗೆ, ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಂ ಎಲ್ಲ SSLC ಮಕ್ಕಳಿಗೆ, ಶಿಕ್ಷಕರಿಗೆ, ಶಾಲೆಗಳಿಗೆ, ಪೋಷಕರಿಗೆ, ಮಕ್ಕಳಿಗೆ ಎಲ್ಲರಿಗೂ ತಲುಪುವಂತೆ ಮಾಡಿ. ಎಲ್ಲರೂ ಈ ಕಲಿಕಾ ವಿಧಾನದ ಸದುಪಯೋಗವನ್ನು ಪಡಿಸ್ಕೊಂಡು ತಮ್ಮ ಶೈಕ್ಷಣಿಕ ವರ್ಷ 26-27ನೇ ಶೈಕ್ಷಣಿಕ ವರ್ಷದ ಬೋರ್ಡ್ ಎಕ್ಸಾಮ್ 27ರಲ್ಲಿ ಏನು ಮಾರ್ಚಲ್ಲಿ ಏನು ಎಕ್ಸಾಮ್ ಬರೀತಾರೆ ಅದರಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಿ ಹೆಚ್ಚಿನ ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ಬಂದು ಮುಂದೆ PUCಗೆ ಹೋಗಿ ಒಳ್ಳೆ ಕಾಲೇಜಿಗೆ ಸೇರಿ ಮುಂದೆ ನೀಟು, IIT ಈ ಥರ ಒಳ್ಳೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಒಳ್ಳೆ ಅಂಕಗಳನ್ನು ಪಡೆದು, ರ್ಯಾಂಕ್ಗಳನ್ನು ಪಡೆದು IIT ಅಥವಾ ಒಳ್ಳೆ ಗೌರ್ಮೆಂಟ್ ಮೆಡಿಕಲ್ ಸೀಟ್ಗಳನ್ನು ಪಡ್ಕೊಂಡು ತಮ್ಮ ಭವಿಷ್ಯವನ್ನು ಉಜ್ವಲವಾಗಿ ಬೆಳೆಸ್ಕೊಳ್ಳಿ ಅನ್ನೋದು ನಮ್ಮ ಹಾರೈಕೆ. ಇದರೊಂದಿಗೆ ನಾನು ನನ್ನ ಕಲಿಕಾ ಪದ್ಧತಿಗಳನ್ನು ಮುಂದುವರಿಸ್ತಿರ್ತೀನಿ. ನಿಮ್ಮ ಸಹಾಯ ಮತ್ತು ನಿಮ್ಮ ಹಾರೈಕೆ ನಮ್ಮೊಂದಿಗಿರಲಿ. ಧನ್ಯವಾದಗಳು.